ಮಂಗಳೂರಿನಲ್ಲಿ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಗೆ ಪುತ್ತೂರಿನ ಚೆಲ್ಯಡ್ಕ ಸೇತುವೆ ಮುಳುಗಡೆ ಆಗಿದೆ. ಪುತ್ತೂರಿನಿಂದ ಕುಂಜೂರು ಪಂಜ ಪಾಣಜಿಗೆ ಸಂಪರ್ಕಿಸುವಂತಹ ರಸ್ತೆ ಇದು. ಸೇತುವೆ ಮುಳುಗಡೆಯಿಂದಾಗಿ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ನಿರಂತರ ಮಳೆಯಿಂದ ಪುತ್ತೂರಿನಲ್ಲಿ ಸೇತುವೆ ಮುಳುಗಡೆ ಆಗಿರುವಂತದ್ದು. ಇದರಿಂದ ಜನರ ಸಂಪರ್ಕ ವ್ಯವಸ್ಥೆಗೆ ಸಮಸ್ಯೆ ಆಗಿದೆ. ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಜನಜೀವನ ಅಸ್ತವ್ಯಸ್ತ ಆಗಿರುವಂತದ್ದು. ಪ್ರತಿನಿತ್ಯದ ಕೆಲಸ, ಸ್ಕೂಲು, ಕಾಲೇಜು ಇದ್ಯಾವುದಕ್ಕೂ ಕೂಡ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋದ್ರಿಂದ ಕೆಲವು ಸೇತುವೆಗಳು ಮುಳುಗಡೆ ಆಗಿದೆ. ಸೊ ಹಾಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಸೇತುವೆಗೆ ಮುಳುಗಿ ಹೋಗಿರೋದ್ರಿಂದ ವ್ಯಾಪಾರ, ವಹಿವಾಟು, ಸಂಚಾರ ಇದ್ಯಾವುದು ಕೂಡ ಸಾಧ್ಯವಾಗ್ತಾ ಇಲ್ಲ. ಪುತ್ತೂರಿನಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಥರದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಯಾವುದೇ ವೆಹಿಕಲ್ಸ್ ಬಂದರೂ ಅಲ್ಲಿ ನಿಂತು ವಾಪಸ್ ಹೋಗೋ ಪರಿಸ್ಥಿತಿ ಬಿಟ್ಟರೆ ಮೂವ್ ಮಾಡ್ಲಿಕ್ಕಂತೂ ಸಾಧ್ಯ ಆಗಲ್ಲ. ಹಾಗೂ ಸಾಹಸ ಮಾಡ್ತೀವಿ ಅಂತಂದರೆ ನೀರಲ್ಲಿ ತಿಳ್ಕೊಂಡು ಹೋಗಬೇಕಾಗತ್ತೆ. ಆ ಥರದ್ದೊಂದು ಅನಿವಾರ್ಯದ ಪರಿಸ್ಥಿತಿ ಅಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳೂರಿನ ದೃಶ್ಯ ಇದು. ಮಂಗಳೂರಿನಲ್ಲಿ ಭಾರಿ ಮಳೆಗೆ ಸೇತುವೆ ಮೇಲೆ ನೀರು ಹರಿತಾ ಇರೋದು. ರಸ್ತೆಯಲ್ಲೆಲ್ಲ ನೀರೇ ಇದೆ. ನೋಡಿ, ಮಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ನಿರಂತರವಾಗಿ ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಕಡೆ ಇದೇ ಥರದೊಂದು ವಾತಾವರಣ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ವೆದರ್ ಚೆನ್ನಾಗಿದೆ, ಮಳೆಗಾಲ, ರಜಾ ಇದೆ, ಟ್ರಿಪ್ ಹೋಗುವ ಅಂತೆಲ್ಲ ಯೋಚನೆ ಮಾಡುವವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾಕಂದರೆ ಕೆಲವು ಕಡೆಯಲ್ಲಿ ರಸ್ತೆಗೆ ಕಾಣಿಸ್ಕೊಳ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು ಆವರಿಸ್ಕೊಂಡಿದೆ, ಜಲಾವೃತವಾಗಿದೆ. ಹಾಗೂ ನಾವು ಹೋಗ್ತೀವಿ ಅಂತ ಅನ್ನುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಕೆಲವು ಕಡೆಯಲ್ಲಿ ಸಂಪರ್ಕ ವ್ಯವಸ್ಥೆಗೆ ಇಲ್ಲ. ನಾವು ದುಸ್ಸಾಹಸಕ್ಕೆ ಕೈ ಹಾಕ್ತೀವಿ, ಇದೇ ನೀರಿನಲ್ಲಿ ಹೋಗ್ತೀವಿ ಅಂತಂದರೆ ಪ್ರಾಣಕ್ಕೆ ಸಂಚುಕಾರ ತಂದ್ಕೊಳ್ಬೇಕಾಗತ್ತೆ.